ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಒಂದು ನಿಮಿಷ ಇರಪ್ಪ, ನಾನು ಮಾತಾಡ್ತೀನಿ. ಮಾವ, ನಾಲ್ಗೆ ಇದೆ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡಿ. ಮಾತಾಡುವಾಗ ಏನ್ ಮಾತಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಗಮನ ಇರಲಿ. ಮಾತುಗಳ ಬಗ್ಗೆ ಗಮನ ಇಡೋದಲ್ಲ, ಮನೆಯಲ್ಲಿ ಯಾರಿರ್ತಾರೋ ಅವ್ರ ಬಗ್ಗೆ ಗಮನ ಇಡಬೇಕು. ಗೊತ್ತು ಗುರಿ ಇಲ್ಲದೆ ಈ ಮನೆ ಒಳಗ್ ಬಂದು ಸೇರ್ಕೊಂಡಿದ್ದಾಳಲ್ಲ, ಆ ಅಬಿಟ್ಟೆ ಪ್ರಸನ್ನ ಆಕ್ಷಿ, ಅವಳು ಕೂಡ ಒಬ್ಳು ಕಳ್ಳಿ. ಈ ಮನೆ ದೋಚ್ಕೊಂಡು ಹೋಗಕ್ಕೆ ಬಂದಿರೋದವಳು. ನಾಲ್ಗೆ ಬಿಗಿಡ್ರಿ ಮಾತಾಡಿ. ಏನ್ರಿ ಆಯ್ತು? ಯಾಕೆ ಕೂಗಾಡ್ತಿದ್ದೀರಾ? ಇನ್ನೇನೇ ಮಾಡೋದು? ಕೂಗಾಡ್ದೆ ಈ ಮನುಷ್ಯ ಬಾಯಿ ಬಂದಂಗೆಲ್ಲ ಮಾತಾಡ್ತಾನೆ. ಅದನ್ನ ಕೇಳ್ಕೊಂಡು ಸುಮ್ಮನೆ ಇರ್ಬೇಕಾ? ಇದೊಳ್ಳೆ ಸರಿ ಆಯ್ತಲ್ಲ. ಅಲ್ಲ, ದಿಕ್ಕು ದೆಸೆ ಇಲ್ಲದೆ ಇರೋ ಹೆಂಗಸಿನ ಪರ ವಹಿಸ್ಕೊಂಡು ಬರ್ತಾ ಇದ್ದೀರಲ್ಲ ಅನಂತ ಶಯನ ಪದ್ಮನಾಭ. ನನಗೂ ಈ ಹೆಂಗಸು ಈ ಮನೆಗ್ ಬಂದಾಗಿದ್ದನು ಒಂದು ಅನುಮಾನ ಇದೆ. ಬಂದಾಗಿಂದ ನೋಡ್ತಾ ಇದ್ದೀನಿ, ಹಿಂಗ್ ಸೆರಗ್ ಮುಚ್ಕೊಂಡವಳು ಒಂದಿನಾದ್ರೂ ಹಿಂಗ್ ಸೆರಗ್ ಓಪನ್ ಮಾಡಿದಾಳ? ಒಂದಿನೂ ಮುಖ ತೋರಿಸಿಲ್ಲ. ಇಂಥವಳನ್ನ ನಂಬ್ತೀರ? ಇವಳು ಒಂದಲ್ಲ ಒಂದಿನ ನಮ್ಮೆಲ್ರಿಗೂ ನಿದ್ದೆ ಮಾತ್ರೆ ಹಾಕಿ ನಮ್ಮನ್ನ ಮಲಗಿಸಿ ಮನೆಯಲ್ಲಿರೋ ಎಲ್ಲವನ್ನು ದೋಚ್ಕೊಂಡು ಹೋಗ್ಬಿಟ್ರೆ ನಿದ್ದೆ ಮಾತ್ರ ಹಾಕಿದ್ರೆ ಪರವಾಗಿಲ್ಲ ಕಂತು, ವಿಷ ಗೀಷ ಹಾಕಿ ಎಲ್ಲ ದೋಚ್ಕೊಂಡು ಹೋಗ್ಬಿಟ್ರೆ ಮಾಡು. ಹೋದ್ ಪ್ರಾಣ ವಾಪಸ್ ಬರುತ್ತಾ? ಇವಳು ಮಾಡೋ ಅಡಿಗೆನ ಎಲ್ಲರೂ ಚಪ್ಪಿಸ್ಕೊಂಡು ತಿಂತಾರೆ. ನನಗಂತೂ ಇವಳು ಕಳ್ಳಿ ಅಂತ ಅನುಮಾನ ಇದೆ. ಅನುಮಾನ ಏನು ಮತ್ತು ಇವಳು ಕಳ್ಳಿನೇ. ಏನಂದ್ರೆ ನೀನು? ಅಪ್ಪ, ನೋಡಿ, ಒಬ್ರ ಬಗ್ಗೆ ತಿಳ್ಕೊಳ್ದೆ ಅವ್ರ ಬಗ್ಗೆ ಹೀಗೆಲ್ಲ ಮಾತಾಡೋದು ದೊಡ್ಡ ತಪ್ಪು. ಅದನ್ನೇ ನಾನು ಹೇಳ್ತಿರೋದು. ಒಬ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ಮನೇಲಿ ಇರಿಸ್ಕೊಳ್ಳೋದು ತಪ್ಪು. ಇವಳು ಯಾರು, ಎಲ್ಲಿಂದ ಬಂದು, ಸಂಸಾರ ಎಲ್ಲಿದ್ಯೋ, ಮಕ್ಳು ಮರಿ ಅದಾವೋ ಇಲ್ವೋ ಒಂದು ಗೊತ್ತಿಲ್ಲ. ಕರೆಕ್ಟ್ ಬಾವ. ಇವಳು ಸಂಸಾರ ಎಲ್ಲಿದ್ಯೋ ಅಥವಾ ಇವಳು ಸಂಸಾರಸ್ಥೆ ಅಲ್ವೋ ಏನೋ ಯಾರಿಗ್ ಗೊತ್ತು. ಸಾಕು. ಇದೇ ಒಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ. ಯಾರಾದ್ರೂ ಅವ್ರ ಮೇಲೆ ಕೆಟ್ಟದಾಗ ಮಾತಾಡಿದ್ರೆ, ಅವ್ರ ಜೊತೆ ಕೆಟ್ಟದಾಗ ನಡ್ಕೊಂಡ್ರೆ ಕತ್ತಿಡಿದ ಆಚೆ ತಪ್ತೀನಿ ನಾನೇ. ಅವರೇ, ದಯವಿಟ್ಟು ನೀವು ಇಲ್ಲಿರಬಾರ್ದು. ಬನ್ನಿ ಅವರೇ, ಬನ್ನಿ ಅವರೇ, ಬನ್ನಿ ಬನ್ನಿ ಬನ್ನಿ.